ಮುಂಚೆಗೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ನಮ್ಮ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ ಮಂತ್ ಒಳಗೆ ನಾನು ಒಂದು ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಬೇಕಂತ ಅನ್ಕೊಂಡೇನಿ. ಆದ್ರೆ ನಿಮ್ಮ ಸಪೋರ್ಟ್ ಸಿಕ್ಕುವಲ್ತ್ರಿ ನಂಗೆ. ನಾನು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಂತ ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿದ್ರೂ ವೇಸ್ಟ್ ಆಗತೈತಿ. ಒಂದೊಂದ್ಸಲ ಅನಿಸ್ಬಿಡ್ತೈತಿ ನನಗೆ ವಿಡಿಯೋ ಮಾಡೋದು ಬೇಡ ಅಂಥೇಳಿ. ಆದರೂ ನಂದು ಹಠ ಬಿಡಾಕತ್ತಿಲ್ಲ, ಮಾಡಾಕೊಂತೀನಿ. ಪ್ಲೀಸ್ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಂದು ವ್ಲಾಗ್ಸ್ ಚಾನಲ್ ಐತಿ, ಅಂದರೆ ನಾನು ಡೈಲಿ ಅಪ್ಡೇಟ್ಸ್ ನಾನು ಅದರೊಳಗೆ ಕೊಡ್ತಿರ್ತೀನಿ. ಆ ಚಾನಲ್ನ ಇಂಟ್ರಡ್ಯೂಸ್ ಮಾಡಿರಿ ಅಂದ್ರೆ ನಾನು ಮಾಡೋಕ್ಕೂ ರೆಡಿ ಇದ್ದೀನಿ. ಬಟ್ ನೀವು ಯಾವ ಕಮೆಂಟ್ಸ್ ಮಾಡೋಕತ್ತಿಲ್ಲ, ಸೊ ಅದಕ್ಕೆ ನಾನು ಅದನ್ನು ಇಂಟ್ರಡ್ಯೂಸ್ ಇನ್ನೂ ಮಾಡಿಲ್ಲ. ಅದರೊಳಗೂ ನಾನು ಡೈಲಿ ವಿಡಿಯೋಸ್ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ವಿಡಿಯೋ ಹಾಕ್ತೀನಿ. ಇದರೊಳಗೆ ನಾನು ಕನ್ಸಿಸ್ಟೆಂಟಿ ಮೇಂಟೆನೆನ್ಸ್ ಮಾಡ್ಬೇಕು ಅನ್ಕೋತೀನಿ. ಬಟ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಸೊ ಇನ್ಮೇಲಿಂದ ನಾನು ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿರಿ. ವಿಡಿಯೋ ಕೊನೆ ತನಕ ನೋಡಿರಿ, ಸ್ಕಿಪ್ ಮಾಡ್ಲಾರ್ದು ನಂಗೆ. ಬರೀ ವಿಡಿಯೋ ಚಾಲೂ ಮಾಡೋದಂತ. ಇವ ಏನು ಜಳ ಆಯ್ತವ ಇವ. ಈ ಶಿವರಾತ್ರಿ ಬಂತಂದ್ರೆ ಶಿವ ಶಿವ ಅನ್ನೋದು ನೋಡು, ಜಗ್ ಜಳ ಸುರಿಯಾಕತ್ತೈತಿ. ಹಂಗೆ ಒಳಗೆ ಕುಂದ್ರ ಕೊಡೋದಿಲ್ಲ. ಒಂದು ಗಾಳಿ ಮಳಿ ಏನಿಲ್ಲ ನೋಡ್ರಿ. ಅಮ್ಮರ ಪಾರ್ಸಲ್ ಬಂದೈತ್ರಿ. ಶೀಲವ್ವ ಅಂದ್ರೆ ಯಾರ್ರೀ? ಏನ್ತಮ್ಮ ಚೀಲ? ಎದ್ರ ಚೀಲ ಬೇಕಾಗಿತ್ತು ನಿನಗೆ? ಯಪ್ಪ ಎಲ್ಲಿ ಚೀಲ ಬಿಡೋ ಯಪ್ಪ. ಚೀಲ ಪಾಲ ತರೋದು ಬಿಟ್ಟೇವ ಮರಯ್ಯ ನಾವು. ನಮ್ಮನೆಗೆ ಒಂದೆರಡು ಅರ್ಬಿ ಕೈ ಚೀಲ ಹೊಲ್ಕೊಂಡೇವ, ಅವನ್ನ ತಗೊಂಡು ಸಂತಿಗೆ ಹೋಗ್ತೇವ. ಒಟ್ಟ ನಮ್ಮನೆ ಎಲ್ಲಿ ಪ್ಲಾಸ್ಟಿಕ್ ಹಾಳಿ ಅವು ಇಂಥವು ಇಲ್ಪ. ಅಲ್ಲೇ ಬೇರೆ ಅಜ್ಜ ಬಜ್ಜಿ ಯಾರ ಕಡೆ ಕೇಳೋಪ್ಪ. ಅಯ್ಯೋ ಅಮ್ಮರ್ದು ಇವು ಔಟ್ ಆಗ್ಯಾವ ಕಿವಿ. ಥೋ ಮನ್ಯಾಗ ಯಾರು ಇಲ್ಲನ್ರಿ ಅಮ್ಮಾರ? ಮನ್ಯಾಗ ಮಾಮಾರ? ಅಯ್ಯ ನಿಮ್ಮ ಮಾಮಾರ ನಮ್ಮ ಮನೆ ಯಾಕೆ ಬರ್ತಾರೋ ತಮ್ಮ? ತಲೆಗಿಲಿ ಕೆಟ್ಟ ನೋಡಿಂದ ಯಾರು ನೀನು? ಹುಚ್ಚಿಗೆ ಚಿಡ್ರತ ನಿನಗೆ? ಹುಚ್ಚಾಸ್ಪತ್ರೆ ತಪ್ಪಿಸ್ಕೊಂಡು ಬಂದು ಕಾಣಕತ್ತಿ ತಲೆವೇಲ್ ಕಬ್ಬಿಗೆ ಹಾಕೊಂಡಿ. ಅಯ್ಯೋ ನನ್ನ ಹುಚ್ಚಿನ ಮಾಡಿಡಾಕತ್ರಿ ಇವ್ರು. ಥೋ ಕರೆನ ಹುಚ್ಚನ ಬಿಡು. ನಾನು ಇದು ಒಳ್ಳೆ ಬಂದು ಸಿಕ್ಕೊಂಡೆಲ್ಲೋ ಯಪ್ಪ. ಈ ಮುದುಕಿ ಕೈಯಾಗ ಕಿವಿಯರ ಕೇಳೋದಿಲ್ಲ ಬಿಡುದಿಲ್ಲ. ಮನ್ಯಾಗ ಯಾರು ಇಲ್ಲ ಕಾಣ್ತತಿ. ಏನ ಅಲ್ಲ ಗುಣಗುಣ ಕತ್ತಿಪ್ಪ, ಏನು ಕೇಳವಲ್ತ ನನಗ. ಏನ್ ನೋಡಕ್ ಚಲೋ ಅದಿ, ಸೂಟು ಬೂಟ್ ಹಾಕೊಂಡಿ, ಟೈ ಹಾಕೊಂಡಿ, ಹುಚ್ಚಾಸ್ಪತ್ರೆ ತಪ್ಪಿಸ್ಕೊಂಡ್ ಬಂದಿ ಕಾಣ್ತತ್ ನೋಡ್ ನೀನು. ಹೋಗ್ ನಮ್ಮ ಮನ್ಯಾಗ ಯಾರು ಮಾಮಾರ ಪೀಮರ್ ಇಲ್ಲ. ಹೋಗ್ ನಿಮ್ಮ ಮಾಮಾರ ಮನಿ ಬೇರೆ ಕಡೆ ಐತೆ ನೋಡ್ ಹೋಗು. ಅಲ್ಲ ತಮ್ಮ ಸಣ್ಣ ಹುಡುಗ ನೀ ಮನಿ ಮರ್ಯಾಕ ದೊಡ್ಡವಾಗಿದಿ, ಮನಿ ನೆನಪಿಟ್ಕೊಳಕ್ ಬರೋದಿಲ್ಲ. ಥೋ ಈ ಕಿವುಡ್ ಮುದುಕಿಗೆ ಕಿವಿಯರ ಕೇಳೋದಿಲ್ಲ. ತಡಿ ಮುಂದಕ್ಕೆ ಹೋಗಿ ಹೇಳ್ತೇನೆ. ಅಮ್ಮಾರ ಪಾರ್ಸಲ್ ಬಂದೈತ್ರಿ. ಪಾರ್ಸಲ್ಲು ಏನ ಆನ್ಲೈನ್ದಾಗ ಆರ್ಡರ್ ಮಾಡ್ಯಾರಿ ನಿಮ್ಮ ಮನ್ಯಾಗಿನಾರ. ಶೀಲಾ ಅನ್ನೋರ್ರಿ ಯಾರದ್ರಿ? ಯೋ ಭಾಡ್ಯಾ ಹಲ್ಕಟ ಭಾಡ್ಯಾ ಎಷ್ಟು ಜೋರ್ ಸೀಸಿ ತಮ್ಮ ನೀನು. ದೂರ ಸರಿ ಅದ ಬಂದ್ ಕಿಯಾಗ ಚೀರಾಕತ್ತಿಲ್ಲ ಒಂದ ಸವನ. ಕಿವಿನ ನಾನು ಪರಿಗ ಹರ್ಕೊಂಡು ಹೋಗ್ಬೇಕ ಹಂಗ್ ಚೀರಾಕತ್ತಿ ನೋಡ. ಮತ್ ಬೇ ಯಮ್ಮ ನಾ ಒಂದ್ ಮಾತಾಡಿದ್ರೆ ನೀ ಒಂದ್ ಮಾತಾಡಕತ್ತಿ. ಥೋ ಮನ್ಯಾಗ ಯಾರು ಇಲ್ಲ ಅಂತ ಅಂತೀನಿ. ಮಾಮಾರು ಗಿಮಾರು ಅನ್ಕೊಂತ ಯಾರ್ದಾರ ಕರ್ ನಿಮ್ಮ ಮನ್ಯಾಗ ಬಡ ಬಡ. ನಾವೇನು ಪಾರ್ಸಲ್ ತರ್ಸಿಲ್ಲ. ಹೋಗ್ ಎಲ್ಲೇ ಮನಿ ತಪ್ಪಿಸ್ಕೊಂಡ್ ಬಂದಿ ನೋಡ್ ನೀನು. ಹೋಗ್ ಥೋ ನಿಮ್ಮ ಮನ್ಯಾಗ ಯಾರು ಅದಾರನ ಬೇ? ನೀ ಒಬ್ಬೇಕೆ ಅದೀಯ? ನಿಮ್ಮ ಮನ್ಯಾಗಿನವ್ರು ಯಾರ ಶೀಲವ್ವ ಅನ್ನೋರು ಅದಾರನ? ಅದ ಶೀಲಾ ಒಂದು ನನ್ನ ಸೊಸೆ ಐತಿ. ಯಾಕ ಕೇಕ್ ಬೇಕು ನಿನಗ? ಯಮ್ಮ ನಿನ್ ಸೊಸಿ ತಗೊಂಡ್ ನಾ ಏನ್ ಮಾಡ್ಲಿ? ಅವರು ಪಾರ್ಸಲ್ ಒಂದು ಆರ್ಡರ್ ಮಾಡ್ಯಾರ, ಅದಕ್ಕೆ ಕರಿ ಅವ್ರದ್ದು. ಆರ್ಡರ್ ಮಾಡ್ಯಾಳ? ಏನು ಆರ್ಡರ್ ಮಾಡ್ಯಾಳಕಿ? ಆರ್ಡರ್ ಮಾಡಕ್ಕೆ ನನ್ನ ಹೋಟೆಲ್ ಅನ್ನ ಬರಲಿ ತಗೊಂಡು ಏನು ಯಾರು ನಿನ್ನ ಕರೆಕ್ಟ್ ಹೇಳ್ ಪಾತಮ್ಮ. ಅಮ್ಮಾರ ಇದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ರಿ. ಈಗ ಮೊಬೈಲ್ನಾಗ ಆನ್ಲೈನ್ ಶಾಪಿಂಗ್ ಅಂತ ಬಂದೈತ್ರಿ. ಅದ್ರ ನಾವು ಏನು ಬೇಕು ಬೇಡ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ತರಿಸ್ಕೋಬೋದ್ರಿ. ಹಂಗೆ ನಿಮ್ಮ ಸಸಿ ಏನೋ ಆರ್ಡರ್ ಮಾಡ್ಯಾರ ಮೇಕಪ್ ಕಿಟ್ಟು. ಮೇಕಪ್ ಕಿಟ್ಟ? ಹಂಗಂದ್ರೆ ಏನದು? ಮೇಕಪ್ ಆಗೋದು ಸಂತಾದನ ಹಚ್ಕೋಬೇಕಲ್ಲ, ನಾ ಮೇಕಪ್ ಆಗತ್ತನ? ಇವತ್ತು ಮುಂಜಾನೆ ಇವತ್ತು ಯಾರ ಮಕ್ಕ ನೋಡಿನೇನ ಈ ಕಿವುಡ್ ಮುದುಕಿ ಕೈಯಾಗ ಸಿಕ್ಕೊಂಡು ಸಾಯಾಗತ್ತೇನ. ಮನ್ಯಾಗ ಯಾರು ಅದಾರೋ ಇಲ್ಲೋ ಈ ಮುದುಕಿನ ಒಂದ ಬಾಗಲ ಕುಂದ್ರಿಸಿ ಹೋಗ್ಬಿಟ್ರ ಅಂತ. ಅಮ್ಮಾರ ನಿಮ್ಗೆ ಅವೆಲ್ಲ ಅರ್ಥ ಆಗುದಿಲ್ಲ. ನಿಮ್ಮ ಮನ್ಯಾಗ ನಿಮ್ಮ ಸೊಸಿನ ಕರ್ರಿ ಬಡ ಬಡ. ತಡಿ ಕರಿತಾನಂತ ಹಂಗೆ ಯಾಕೆ ಮಾಡ್ಕೊಳಕತ್ತಿ? ಶಿಲಿ ಎಲ್ಲದಿಲ್ಲ? ಓ ಕೊರಿಯರ್ ಬಂದಿತ್ತೇನ್ರಿ? ಮುಂಜಾನೆ SMS ಬಂದಿತ್ರಿ. ನಾನು ಯಾವಾಗ ಬರ್ತಾರ ಅಂತ ಕಾಯಕತ್ತಿದ್ದೆ. ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೆ ನನ್ನ ಮೇಕಪ್ ಕಿಟ್ ನೋಡಾಕ. ಅಲ್ರಿ ಅಕ್ಕಾರ ಫೋನ್ ಹಚ್ಚಾಕತ್ತ ಎಷ್ಟೊತ್ತಾತ್ರಿ? ಫೋನೇ ಎಬ್ಬಿಸ್ವಲ್ರಿ. ಅಲ್ಲ ಕೇಳ್ಕೊಂತ ಇಲ್ಲಿ ಹಳ್ಳಿಯಾಗ ಕೊಂಪ್ಯಾಗ ನಿಮ್ಮ ಮನೆಗೆ ಕೇಳ್ಕೊಂತ ಇಲ್ಲಿ ಮಠ ಬಂದೇನಿ. ಈ ಅಮ್ಮಾರ ನೋಡಿ ತಲೆ ಹಿಡಿಸ್ಬಿಟ್ರತ್ತಾಗ. ಕಿವಿ ಕೇಳೋದಿಲ್ಲನ್ರಿ ಅವ್ರು? ಇಲ್ರಿ ಅವ್ರು ಕಿವಿ ಕೇಳೋದಿಲ್ರಿ. ನಮ್ಮ ಅತ್ತಿಯವರು ಕಿವಿ ಡಮಾರ ಅಂದವು. ತೋ ನನ್ನ ತಲೆಗೆ ತಿಂದು ಮೆದಳಿಗೆ ಕೈ ಹಚ್ಚಿದ್ರು ಬಿಡ್ರಿ ಅವರು. ತಗೋ ನಿಮ್ಮ ಪಾರ್ಸಲ್ ಬಡ ಬಡ ರೊಕ್ಕ ಕೊಡ್ರಿ ಹೋಗ್ಕನ್ನ.
ತಡ್ರಿ ತೊಂಬರ್ತೇನೆ. ಎಲ್ಲಿ ಹೋಗ್ಲಿಕ್ಕೆ ಬೆಸ್ ಅಂತಂದ ಒಳಗ ರೊಕ್ಕ ತರಕ್ ಹೋಗ್ಯಾರ್ರಿ ಅಮ್ಮಾರ. ಈ ಡಬ್ಬಿಗೆ ರೊಕ್ಕ ಕೊಡ್ಬೇಕನಪ್ಪ. ಈ ಬಾರಿ ಆತ ಬಿಡು ಇದು. ಇನ್ನು ಏನೇನ್ ತರಸ್ತಾಳ ಈಗ ನಮ್ಮ ಮನಿ ಗುಡಿಸಿ ಗುಂಡಾತ್ರ ಮಾಡಕ ನಿಂತಾಳಿಕಿ. ಇಂತ ಗಣವಾಗ ವಾರದಾಗ 4-5 ಮಂದಿ ಬರ್ತಾರ ನೋಡಪ್ಪ. ಅದನ್ನ ಪಾರ್ಸಲ್ ಬಂದೈತಿ ಅಂತ ಅಂದೆ. ನಂಗರ ಸಾಕೋಬೇಕಾಗೈತಿ. ನನ್ನ ಮಗ ಪಾಪ ದುಡು ಸಾಯ್ಬೇಕು. ಈಕಿ ಇಲ್ಲಿ ಮನ್ಯಾಗ ಕುತ್ಕೊಂಡು ಇಂಥವೆಲ್ಲ ಕಾರ್ಬಾರ್ ಮಾಡ್ತಾ. ಅದು ಎದಕ್ ಬೇಕಾಗಿತ್ತು ನೋಡಿ ಈಗ ಮೈಕಪ್ ಇದ್ದು. ಅಲ್ಲ ತಮ್ಮ ಅವ್ರೇನ ಆರ್ಡರ್ ಮಾಡ್ತಾರ, ನೀವೇ ತಂದು ಕೊಡ್ತೀರಿ. ಅವನ್ನ ತಂದು ಕೊಡಕ್ ಹೋಗ್ಬೇಡ ನೀವು. ಇನ್ ಮೇಲಿಂದ ಹೇಳ ನೋಡ್ ನಾನು ತಂದು ನಮ್ಮ ಮನೆ ಕಡೆ ಬಂದು ನಿಂತ್ರೆ ಅಂದ್ರೆ ನೋಡ್ ಮತ್ತೆ ನೀನು ಕಾಲ ಮಾಡ್ತೇನೆ ಒಬ್ಬೊಬ್ಬರ್ದ. ನಿಮಗೇನ ಕುಂತಲ್ಲ ರೊಕ್ಕ ಬರ್ತಾವ ತಂದು ಕೊಡ್ತೀರಿ. ನಮ್ ರೊಕ್ಕ ಹೋಗ್ತಾವಿಲ್ಲ. ಅಮ್ಮಾರ ಇದ್ರಾಗ ನಂದೇನು ತಪ್ಪಿಲ್ರಿ. ನಾ ಬರೇ ಡೆಲಿವರಿ ಬಾಯ್ ಅಷ್ಟ. ನಿಮ್ಮ ಸೊಸಿಗೆ ಹೇಳ್ಕೊರಿ, ನಿಮ್ಮ ಸೊಸಿಗೆ ಬೈಕೋರಿ. ಅವರ ಬುಕ್ ಮಾಡಿರ್ತಾರ್ರಿ. ನಮ್ಗೇನು ಸಂಬಂಧ ಇಲ್ರಿ ಅದ. ಅದಪ್ಪ ನೀ ಯಾಕೆ ತಂದು ಕೊಡ್ತಿ? ಅವ್ರು ಆರ್ಡರ್ ಮಾಡ್ತಾರಲ್ಲ, ನೀವು ಇಲ್ಲ ಅಂತ ಹೇಳ್ಬಿಡ್ಬೇಕು. ಖಾಲಿ ಆಗೈತೆ ನಮ್ಮ ಕಡೆ ಅಂತ ಹೇಳ್ಬಿಡ್ರಲ್ಲ. ಅಂಗಡಿಯಾಗ ಹೇಳ್ತಾರಲ್ಲ ಹಂಗ. ಅಮ್ಮಾರ ಅದು ಆ್ಯಪ್ನ್ಯಾಗ ಬರ್ತೈತ್ರಿ ಎಲ್ಲ. ನಮ್ಗದು ಸಂಬಂಧ ಇಲ್ರಿ. ಅವೆಲ್ಲ ನಮ್ಗೆ ಗೊತ್ತಿಲ್ರಿ. ಇವ್ ರೊಕ್ಕ ತರಕ್ಕೆ ಎಷ್ಟೊತ್ತು ಹೋದ್ರ ಬೈವ ತಲೆ ನೋವಾಕತ್ತಿ. ಮುದುಕಿ ಕೊಟ್ಟು ಮಾತಾಡಿ ತಗೋರಿ ರೊಕ್ಕ. ವಾ ತಲೆ ಹೊಡ್ಕೊಂಡು ನನ್ನ ತಲೆ ನುಸಾಕತ್ ನೋಡ್ರಿ. ಈಗ ಹೋಗಿ ಒಂದು 6500 ಗುಳಿಗೆ ತೊಗೋಬೇಕು ಅನ್ಸಕತ್ತೈತಿ. ಅಲ್ಲೇ ಅದನ್ನ ಯಾಕೆ ತರಿಸಿದಿ ಮೇಕಪ್ ಇಂದ? ವೈ ಡೆಲಿವರಿ ಬಾಯ್ ಹೇಳ್ಬಿಟ್ಟ ನಾನು ಮುದುಕಿ ಮುಂದೆ. ಅತ್ಯಾರ ಮತ್ತೆ ಎಲ್ಲಾರ ಪೂರ್ಗ ಫಂಕ್ಷನ್ ಹೋಗ್ಬಂದು ಹಚ್ಕೊಳಕ ಬೇಕಲ್ರಿ, ಅದಕ್ಕೆ ತರ್ಸೇನ್ರಿ. ನಾನು ಸ್ವಲ್ಪ ಚಂದ ಕಾಣೋದು ಬೇಡನ್ರಿ. ಅಯ್ಯೇ ಏನ್ ಚಂದ ಕಂಡು ಏನ್ ಮಾಡ್ಬೇಕಾಗೈತೆ ಬಿಡ ನೀನು. ಏನ ಪಿಕ್ಚರ್ ಮಾಡಕ್ ಹೋಗಿ, ಏನ್ ಧಾರಾವಾಹಿ ಮಾಡಕ್ ಹೋಗಿ. ಎದಕ್ಕೇನ ರೊಕ್ಕ ಬರೀ ಖಾಲಿ ಪಿಲಿ ಹಾಳು ಮಾಡೋದು. ಹೇಳ್ತಂತ ನೀವು ನನ್ನ ಮಗ ಬರ್ಲವ. ಅತ್ತೀರ ನಾ ಏನಕ್ಕೆ ಭಾಳ ಕೊಟ್ಟಿಲ್ರಿ, ಬರೀ 250 ರೂಪಾಯಿ ಕೊಟ್ಟೇನೆ ಅಷ್ಟೇ. ನೋಡ ಅದಕ್ಕೇನು ಭಾಳ ಕೊಟ್ಟಿಲ್ಲ, 500 ರೂಪಾಯಿ ಕೊಟ್ಟೇನೆ ಅಂತೀಯ. 500 ರೂಪಾಯಿ ತುಸ ಆತನ್ಲೇ ಬಿಡಾಡಿ. ಅದ 500 ರೂಪಾಯಿ ದುಡ್ಯಾಕ ಹೊಲ್ದಾಗ 5 ದಿನ ಹೋಗ್ಬೇಕತ್ತ ಹೆಣ್ಮಕ್ಳು. ಏನಿಲ್ಲಂದ್ರೆ 2-3 ದಿನ ಹೋಗಬೇಕು. 5 ರೂಪಾಯಿ ಕಿಮ್ಮತ್ ಗೊತ್ತಿಲ್ಲ ನಿಮಗ ಹೊಲ್ದಾಗ ದುಡ್ಯಾಕ ಕಳಿಸ್ಬೇಕು ನಿಮಗ. ಅವು ಏನೋ ಮನ್ಯಾಗ ಕುಂತ ಆರ್ಡರ್ ಮಾಡಿಬಿಡ್ತಾರ. ಅವ್ರು ಬರ್ರ ಅಂತ ತಂದು ಇವ್ರ ಬುಟ್ಟಾಗ ಕೊಟ್ಟು ಬಿಡ್ತಾರ. ಅಲ್ಲ ಈ ಕಿವ್ರ ಮೂಳಿಗೆ ಕಿವಿ ಹೋಗೋ ಬದ್ಲಿ ಈಗಿನ ಡಮಾರ್ ಅನ್ಬಾರ್ದ. ಅತ್ತಗ ಒಂದ್ ಚರಿಗೆ ಹಾಲು ಕುಡಿತೇನೆ ನೋಡ ದಿನ್ನಾನು. ಈಕೆ ಕೈಯಾಗ ಹೇಗುದ ಸಾಕಾಗ್ಬಿಟ್ಟೈತಿ ನನಗೆ. ಏನ ಅನ್ನಕತ್ತೀಯಲ್ಲೇ? ನನ್ ಕಿವಿ ಕೇಳುದಿಲ್ಲ ಅಂತಂದೆ ಅಲ್ಲೇ ಗುಣ 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 ಅಂತ ಮಾತಾಡ. ನೀಗ ಏನಿದ್ರು ಜೋರಾಗಿ ಮಾತಾಡ ಅಂದ್ರೆ ಕೇಳಿಸುತ್ತ ನನಗ. ಏನಿಲ್ಲ ತಗೋರಿ. ಅತ್ತಗ ಹೋಗ್ತೇನೆ ನಾ ಒಳಗ ಕೆಲಸದ. ಅಲ್ಲ ಇಷ್ಟೊತ್ತನ ಏನ್ ಮಾಡತ್ತಿದ್ದಿ ಒಳಗ ನೀನು? ಎಷ್ಟೊತ್ತ ನಾನು ಕರೆಯಕತ್ತ ಓ ಅನ್ನಕ್ ಬರುದಿಲ್ಲ. ಕಿವಿ ಏನು ಬಾಯಿ ಏನು ಹೋಗಿತ್ತ? ನೀವು ನನ್ನ ಬಾಯಿ ಕಡೆ ಬಿಟ್ಕೊಂಡಿದ್ಯಾ? ಅಯ್ಯೋ ನೀವ್ ಎಷ್ಟು ಸಲ ಕಲ್ತ್ರೆ ಅಷ್ಟು ಸಲ ಓ ಅಂದೇನಿ. ನಿಮಗ ಕೇಳಿಸಿಲ್ಲ, ನಾ ಏನ್ ಮಾಡ್ಲಿ? ಕಿವಿಡ್ ಮೂಳಿಗೆ ಕಿವಿ ಕೇಳುದಿಲ್ಲ ಬಿಡುದಿಲ್ಲ. ಎಷ್ಟೊತ್ತಾತ್ ನಾನು ಓ ಅಂದಿನಿ. ಅಯ್ಯೋ ನಿನ್ನ ಬಿಡಾಡಿ, ಇಷ್ಟೊತ್ತಾತ್ ನಾ ಮಾತಾಡಕತ್ತ. ಸುಮ್ಮನೆ ತಲೆ ತಗಸ್ಕೊಂಡು ನಿಂತು ಬಿಟ್ಟಿರತ್ತ. ಹೊಳ್ಳಿ ಏನಾರ ಉತ್ತರ ಕೊಡ್ಲೇ? ಓ ಅಂದಂದ ಸಾಕಾತ್ರಿ. ಮತ್ತೆ ಮುಂದೆ ಏನು ಹೇಳೇ ಇಲ್ಲ ನೀವ. ಯವ್ವ ಅವಲಿ ಒಂದಲ್ಲ. ಏಯ್ ಊರ್ ಹಡಿಬಿಟ್ಟಿ ಅಂತಕ್ಕೆ ಕಿವಿಯಾಗ ಬಂದು ಚೀರವಣ ಕೆಸತ್ತ ಹೇಳ ನಿನಗ. ನಡಿ ದೂರ ಸರಿ. ಮೆಲ್ಲಕ್ಕೆ ಮಾತಾಡಿದ ಮೆಲ್ಲಕ್ಕೆ ಕೇಳಿಸುದಿಲ್ಲ ನಿಮ್ಗೆ. ಅಡ್ಕ ಬಂದು ಕಿವಿಯಾಗ ಮಗ ಹೇಳೋದ್ರಿ. ಆತ ಅದು ಎಸತ್ತ ಹೇಳ್ತಿ. ಅಲ್ಲ ಅಲ್ಲೇ ಓ ಅಂದ್ರೆ ಮುಂದೆ ಬಂದು ನಿಂದಿರ್ಬೇಕಿಲ್ಲ. ಏನ್ರಿ ಅತ್ತೆ ಅಂತ ಕೇಳ್ಬೇಕು. ಆತೋರಿ ಈಗೇನಾತ್ ಹೇಳ್ರಿ ಬಡ ಬಡ. ಏನಿಲ್ಲ, ನಾಷ್ಟಕ್ಕೆ ಏನ್ ಮಾಡಿ ತಂದು ಎತ್ತಿಲ್ಲ. ಅಲ್ಲ ಟೈಮ್ ನೋಡಿದ್ರೆ 10 ಗಂಟೆ ಆಗೈತಿ. ನಾಷ್ಟ ತಂದು ಕೊಡ್ಬೇಕು. ನಮ್ಮ ಅತ್ತೆಗೆ ಅನ್ನೋದು ಗೊತ್ತಾಗೋದಿಲ್ಲನೇ. ಆತೋರಿ ಹಾಕೊಂಡ್ ಬರ್ತೇನೆ. ಉಪ್ಪಿಟ್ಟು ಮಾಡೇನಿ. ಹೋದ್ ಜನ್ಮದಾಗ ದೇವ್ ಆಗಿತ್ತೇನಿದೆ ಬಿಸ್